ಟಿಲ್ಲು ಸ್ಕ್ವೇರ್ ಸ್ಟಾರ್ ಬಾಯ್ ಸಿದ್ದು ಹಾಗೂ ಅನುಪಮ ಪರಮೇಶ್ವರನ್ ನಟಿಸಿರುವಂಥ ಡಿ.ಜೆ. ಟಿಲ್ಲು ಸಿನಿಮಾದ ಸೀಕ್ವೆಲ್. ಸಿನಿಮಾ OTTಯಲ್ಲಿ ರಿಲೀಸ್ ಆಗಿದ್ದು, ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಸಿನಿಮಾದ ಪ್ಲಾಟ್ ಬಂದು ಡಿ.ಜೆ. ಟಿಲ್ಲು ಬರ್ತ್ಡೇ ಎಂದು ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಮತ್ತು ಅವನ ಇನ್ನೊಂದು ಬರ್ತ್ಡೇಯಲ್ಲಿ ಅದೇ ಸಿಚುವೇಶನ್ಗೆ ಬಂದಾಗ ಏನಾಗುತ್ತೆ, ಆ ಇನ್ಸಿಡೆಂಟ್ ಏನು ಅನ್ನೋದೇ ಸಿನಿಮಾದ ಪ್ಲಾಟ್. ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ, ಥ್ರೂ ಔಟ್ ದ ಮೂವಿ ಎಲ್ಲೂ ಕೂಡ ನಿಮಗೆ ಲ್ಯಾಗ್ ಆಯಿತು ಅನ್ಸಲ್ಲ, ಅಷ್ಟು ಎಂಟರ್ಟೈನಿಂಗ್ ಆಗಿದೆ. ಕ್ಯಾರೆಕ್ಟರ್ಸ್, ಅಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ. ಅದರಲ್ಲೂ ಫಾದರ್ ಹಾಗೂ ಡಿ.ಜೆ. ಟಿಲ್ಲು ಕಾಂಬಿನೇಷನ್, ಅವರಿಬ್ಬರ ನಡುವೆ ಇರುವಂಥ ಡೈಲಾಗ್ ಕಾನ್ವರ್ಸೇಷನ್ ನಿಮ್ಮನ್ನು ತುಂಬಾನೇ ನಗಿಸುತ್ತೆ. ಸೀರಿಯಸ್ ಆಗಿ ಒಂದು ಸಿಚುವೇಶನ್ ನಡೀತಿದೆ, ಅಲ್ಲಿ ಹ್ಯೂಮರ್ ಇರಬಾರ್ದು ಅನ್ನೋದೇನಿಲ್ಲ. ಪ್ರತಿಯೊಂದು ಸೀನ್ಸ್ ಹಾಗೂ ಪ್ರತಿಯೊಂದು ಸಿಚುವೇಶನ್ನಲ್ಲೂ ಕೂಡ ಹ್ಯೂಮರ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಚೆನ್ನಾಗಿ ಸಿನಿಮಾದಲ್ಲಿ ವರ್ಕ್ ಆಗಿದೆ ಕೂಡ. ಇದರ ಜೊತೆಗೆ ಎಲ್ಲಲ್ಲಿ ಕೆಲವೊಂದು ಟ್ವಿಸ್ಟ್ಗಳನ್ನು ಕೂಡ ಸಿನಿಮಾದಲ್ಲಿ ಕಾಣ್ಬೋದು. ಇಂಟರ್ವಲ್ನಲ್ಲಿ ಇದ್ದಂಥ ಟ್ವಿಸ್ಟ್ ಹಾಗೂ ಸರ್ಪ್ರೈಸ್, ಅದರ ಪ್ರೆಸೆಂಟೇಷನ್ ತುಂಬಾ ಇಷ್ಟ ಆಯಿತು. ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ, ಸ್ಟಾರ್ ಬಾಯ್ ಸಿದ್ದು ಅವರ ಪರ್ಫಾರ್ಮೆನ್ಸ್ ಸ್ಟ್ಯಾಂಡ್ಔಟ್ ಆಗಿ ಕಾಣಿಸುತ್ತೆ. ಅವರ ಡೈಲಾಗ್ಸ್ ಹಾಗೂ ಟೈಮಿಂಗ್, ಒನ್ ಲೈನರ್ಸ್ ನಕ್ಕು ಸಾಕಾಗುತ್ತೆ. ಒನ್ ಮ್ಯಾನ್ ಶೋ ರೀತಿ ಕಾಣಿಸ್ತು. ಯಾವುದೇ ಸಿಚುವೇಶನ್ನಲ್ಲೂ ಕೂಡ ಅದೇ ಸ್ಟೈಲ್ನ ಮೇಂಟೈನ್ ಮಾಡಿರೋದು, ಅದೆಲ್ಲವೂ ತುಂಬಾ ಚೆನ್ನಾಗಿತ್ತು. ಅನುಪಮ ಪರಮೇಶ್ವರನ್ ಅವರ ಬಗ್ಗೆ ಹೇಳಬೇಕಂದ್ರೆ, ಹಿಂದೆ ಅವರು ಈ ರೀತಿ ಪಾತ್ರಗಳನ್ನು ಮಾಡಿಲ್ಲ ಅನ್ಕೋತೀನಿ. ಅವರ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ, ಹಾಗೆ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕೂಡ. ಸಿನಿಮಾದಲ್ಲಿ ಒಂದೊಳ್ಳೆ ಇಂಪಾರ್ಟೆಂಟ್ ರೋಲ್ನಲ್ಲಿ ಅನುಪಮ ಪರಮೇಶ್ವರನ್ ಅವರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬಾನೇ ಇಷ್ಟ ಆಯಿತು. BGM ಬಗ್ಗೆ ಹೇಳೋದಾದರೆ ಚೆನ್ನಾಗಿತ್ತು ಅನಿಸ್ತು. ಎಕ್ಸ್ಪೆಕ್ಟೆಡ್ ಕ್ಯಾಮಿಯೋ ಬಂದಾಗ ಕೊಟ್ಟಂಥ BGM ಇಷ್ಟ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಕ್ಯಾಮಿಯೋ ಬಂದಾಗ ಡಿ.ಜೆ. ಟಿಲ್ಲು ಹಾಗೂ ಆ ಒಂದು ಕ್ಯಾರೆಕ್ಟರ್ ಜೊತೆ ಇರುವಂಥ ಸೀನ್ಸ್ಗಳನ್ನು ತುಂಬಾನೇ ಎಂಜಾಯ್ ಮಾಡ್ತೀರಾ. ನೆಗೆಟಿವ್ ಅಂತ ನೋಡೋದಾದರೆ, ಒಂದು ಕ್ಯಾರೆಕ್ಟರ್ ಇದೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ಹೇಳಿದ್ರು, ಬಟ್ ಅದನ್ನು ಕನ್ವೆ ಮಾಡುವಂಥ ಸೀನ್ಸ್ಗಳಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಅಂತ ಹೇಳ್ತೀನಿ. ಈ ಸಿನಿಮಾ ನೀವೇನಾದರೂ ನೋಡಬೇಕಂದ್ರೆ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡ್ಬೋದು. ಈ ಸಿನಿಮಾ ನೀವೇನಾದರೂ ನೋಡಿದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಿರೋರೆಲ್ಲ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.